ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಲಿಯೋ ವಯಸ್ಸು ಇವಾಗ ಇಲ್ವಲ್ಲ ಅಮ್ಮಮ್ಮ. ಯಾರೇ ಹೇಳಿದ್ದು? ರೈಲ್ವೆ ಸ್ಟೇಷನ್ ಟ್ರೈನ್ ಬಂದು ಟ್ರೈನ್ ಓಡೋದಕ್ಕೆ 5 ನಿಮಿಷ ಟೈಮ್ ಇರುತ್ತೆ. ಎಕ್ಸಾಮ್ ನಲ್ಲಿ ಉತ್ತರ ಬರೆಯಕ್ಕೆ 3 ಅವರ್ ಟೈಮ್ ಇರುತ್ತೆ. ಮದುವೆಯಲ್ಲಿ ಮುಹೂರ್ತ ಮೀರೋರ್ಗೂ ಟೈಮ್ ಇರುತ್ತೆ. ಜೀವನದಲ್ಲಿ ಮನುಷ್ಯ ಬಂಡಿಗೆ ಹೋಗೋರ್ಗೂ ಕಲಿಯಕ್ಕೆ ಟೈಮ್ ಇರುತ್ತೆ. ಕಲಿಯಕ್ಕೆ ವಯಸ್ಸಲ್ಲ ಮುಖ್ಯ, ಕಲಿಬೇಕು ನಮ್ಮ ಮನಸ್ಸು. ಅಲ್ಲಮ್ಮ, ತುತ್ತಿಡಕ್ಕೂ ಬಿಡದೆ ತತ್ವ ಹೇಳ್ತಿದ್ಯಲ್ಲ. BP ಶುಗರ್ ಮಾತ್ರ ತಗೋಬೇಕಮ್ಮ, ಟೈಮ್ ಆಗತ್ತೆ. ಅಯೋಗ್ಯ ಅಯೋಗ್ಯ. ಊಟಕ್ಕೆ ಬದಲು ನೀವೆಲ್ಲ ಮಾತ್ರೆಗಳೇ ತಿಂತೀರ. ಆದ್ರೆ ನಮ್ಮ ಕಾಲದಲ್ಲಿ ಊಟಕ್ಕೆ ಬದಲು ಸ್ವೀಟ್ ತಿಂತಾ ಇದ್ವಿ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದು ಆಮೇಲೆ ಮದ್ಯ ಕುಡಿದು ಎಲೆ ಅಡಿಕೆ ಹಾಕೋತಾ ಇದ್ವಿ. ಆದ್ರೆ ನೀವುಗಳು ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ ಮಾತ್ರೆ ಮಾತ್ರೆ ಮಾತ್ರೆ. ಅಯ್ಯೋ ಅಮ್ಮ, ನಾನು ಸಾಕಾಗಿ ಹೋಗ್ತಿದೆ. ಮಾವ, ನಿಮಗೆ ಮದರ್ಸ್ ಡೇ ಸಾಕಾಗಿ ಹೋಗ್ತಿದೆ ಅಂತ ಹೇಳ್ತಿದ್ದೀರಾ. ಆದರೆ ಕೆಲವರಿಗೆ ಅದಿನ್ನೂ ಶುರುನೇ ಆಗಿರಲ್ಲ. ಮಕ್ಕಳಿದ್ರು ಅವ್ರು ಒಂದು ವಿಶ್ ಕೂಡ ಮಾಡಲ್ಲ. ಅಕ್ಕ, ನೀನ್ ಹೀಗಂತಿದ್ಯಾ? ಕಡೆ ಪಕ್ಷ ಮಾವಂಗೆ ಸಾಕು ಅನ್ನೋದಕ್ಕೆ ಅಮ್ಮ ಇದ್ದಾರೆ. ನಿನಗಿನ್ನೂ ವಿಶ್ ಮಾಡಿಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಮಕ್ಕಳಾದ್ರೂ ಇದ್ದಾರೆ. ಆದ್ರೆ ನನಗೆ ನೋವು ಕೊಡೋದಕ್ಕಾದ್ರೂ ಮಗು ಇಲ್ವಲ್ಲೇ. ನಾನೇನ್ ಅನ್ಬೇಕು? ಯಾವನವನು ಕರೆಂಟ್ ಸಿಗದನು? ಅಮ್ಮಮ್ಮ ಇಲ್ಲಿ ಹಂಗೆ ಆಗಾಗ ಕರೆಂಟ್ ಹೋಗಿ ಬಂದು ಮಾಡ್ತಾ ಇರುತ್ತೆ. ಅಮ್ಮಮ್ಮ ಹುಷಾರು. ಮಾವ ಹುಷಾರಾಗಿ ಬನ್ನಿ. ಅಮ್ಮಮ್ಮ ನೀವು ಬನ್ನಿ. ಇಟ್ಕೊಳ್ಳಮ್ಮ. ಬನ್ನಿ ಅಮ್ಮಮ್ಮ. ಅಮ್ಮಮ್ಮ ಹುಷಾರು. ಬನ್ನಿ ಬನ್ನಿ ರೇ. ಬೆಳಕು ಹ್ಯಾಪಿ ಮದರ್ಸ್ ಡೇ. ಇದೆಲ್ಲ ಯಾವಾಗ ಮಾಡಿದ್ರಿ? ನಂಗೆ ಹೇಳಲೇ ಇಲ್ಲ. ಅಮ್ಮ ಹೇಳ್ಬಿಟ್ಟು ಮಾಡಿದ್ರೆ ಸರ್ಪ್ರೈಸ್ ಹೇಗಾಗತ್ತೆ? ನಿಂಗೆ ಸರ್ಪ್ರೈಸ್ ಆಗ್ಲಿ ಅಂತಾನೆ ಹೇಳಿರ್ಲಿಲ್ಲ. ಇನ್ನೂ ಬೇಜಾನ್ ಸರ್ಪ್ರೈಸ್ ಇದೆ, ಇರಿ ಇರಿ ಇರಿ. ಆದರೆ ಅದಕ್ಕೂ ಮುಂಚೆ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಅಜ್ಜಿ, ಸ್ಕಂದ, ಪ್ರಣಿ, ನೀವು ಹೋಗಿ ಸಂಧ್ಯಾ ಆಂಟಿ ಕರ್ಕೊಂಬನ್ನಿ. ಈಗ ವಿಷಯಕ್ಕೆ ಬರ್ತೀನಿ. ಗಿರಿ, ಅಯ್ಯೋ ನನ್ನ ಮಕ್ಕಳೇ ನನಗೆ ವಿಶ್ ಮಾಡಲಿಲ್ವಲ್ಲ ಅಂತ ನೀನು ಸಂಕಟ ಪಡ್ತಾ ಇದ್ದೀವಿ ಅಂತ ನನಗೆ ಗೊತ್ತು. ಹಾಗಂತ ನಾನು ಇದನ್ನೆಲ್ಲ ಮಾಡಲಿಲ್ಲ. ಆ್ಯಂಡ್ ಸಂಜೆವರೆಗೂ ಯಾಕ್ರೆ ಕಾಯಿಸಿದ್ರಿ ಅಂತ ನೀನು ಪ್ರಶ್ನೆ ಮಾಡ್ಬೋದು. ಎಲ್ಲದಕ್ಕೂ ಒಂದು ಕಾರಣ ಇದೆ, ಹೇಳ್ತೀನಿ. ಈ ಮದರ್ಸ್ ಡೇ ಅನ್ನೋದು ನಮ್ಮ ಸಂಸ್ಕೃತಿನ, ಪಾಶ್ಚಾತ್ಯ ಸಂಸ್ಕೃತಿನ, ಎಲ್ಲಿಂದ ಬಂತೋ ಯಾರಿಗೂ ಗೊತ್ತಿಲ್ಲ. ಆದರೂ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಆಚರಣೆಗೆ ಕಾರಣ ಎಲ್ಲ ತಾಯಂದರಿಗೂ ಕೃತಜ್ಞತೆ ಸಲ್ಲಿಸಬೇಕು ಅಂತ. ಗಿರಿ, ನೀನು ನನ್ನ ಮಕ್ಕಳ ತಾಯಿ, ನಮ್ಮ ಮನೆ ಮಹಾಲಕ್ಷ್ಮಿ. ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ಅದರಲ್ಲೂ ಎಸ್ಪೆಷಲಿ ಮದರ್ಸ್ ಡೇ ದಿವಸ ನೀನು ಸಂತೋಷವಾಗಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿತ್ತು. ಥ್ಯಾಂಕ್ಸ್ ರೀ. ಯಾರೇ ಆಗಲಿ ಅವರಲ್ಲಿ ಒಳ್ಳೆತನ ಇದ್ದರೆ ಆಹಾ, ಅವ್ರ ತಾಯಿ ಎಂಥ ಸಂಸ್ಕಾರ ಕಲಿಸ್ಕೊಟ್ಟಿದಾರಪ್ಪ ಅಂತ ಮಾತಾಡ್ತಾರೆ. ನನಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು ನಮ್ಮಪ್ಪ. ನಮ್ಮಪ್ಪನಿಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು ಅವರಮ್ಮ, ಅಂದರೆ ನಮ್ಮ ಅಜ್ಜಿ. ಇವತ್ತು ನಾನು ಏನೇ ಆಗಿರ್ಬೋದು, ಅದಕ್ಕೆ ನಮ್ಮ ಅಜ್ಜಿನೂ ಕಾರಣ.
ಅವರು ಬೈಬಹುದು, ಹೊರಟಾಗಿ ಮಾತಾಡಬಹುದು, ಆದರೆ ಅವ್ರ ಮನಸ್ಸು ಬೆಣ್ಣೆ ಥರ ಸುಲಭವಾಗಿ ಆಗ್ಬಿಡುತ್ತೆ. ಮಾತಿಗೂ ಅಪ್ಪನ ಬೈತಾ ಇರ್ತಾರೆ, ಆದರೆ ಅಪ್ಪನ ಬಗ್ಗೆ ಯಾರಾದರೂ ಒಂದು ಮಾತು ಹೇಳಿ ಚಂಡಿ ಆಗ್ಬಿಡ್ತಾರೆ. ಅಷ್ಟು ಪ್ರೀತಿ ಮಗನ ಮೇಲೆ ಅವ್ರಿಗೆ. ಅಂತ ಒಂದು ಹಿರಿ ಜೀವ, ದೇವತೆ ಮದರ್ಸ್ ಡೇಗೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅಜ್ಜಿ, ನೀನು ಕೂಡ ನನಗೆ ತಾಯಿನಿ. ಅಜ್ಜಿ, ಹ್ಯಾಪಿ ಮದರ್ಸ್ ಡೇ. ದೇವರು ನಿಂಗೆ ಒಳ್ಳೇದು ಮಾಡಲಪ್ಪ. ಆಶ್ಚರ್ಯ, ಸ್ವಲ್ಪ ಇಟ್ಟೆ ಬನ್ನಿ. ಗೌರಿ, ಹ್ಯಾಪಿ ಮದರ್ಸ್ ಡೇ. ನಾನು ಮದರ್ ಹೇಳ್ತೀನಿ ತಗೋ. ನಮ್ಮ ಭಾಷೆಯಲ್ಲಿ ಎಲ್ಲ ಸಂಬಂಧಗಳಿಗೂ ಗೌರವ ಕೊಡ್ತಾರೆ. ಕನ್ನಡದಲ್ಲಿ ಅಮ್ಮ ಅಂದರೆ ಇಂಗ್ಲೀಷಲ್ಲಿ ಮದರ್, ಮಮ್ಮಿ, ಮಾಮ್ ಅಂತ ಕರೀತಾರೆ. ಆ ಮದರ್ಗೆ ಅಕ್ಕನೋ ತಂಗಿನೋ ಇದ್ದರೆ ಆಂಟಿ ಅಂತಾರೆ. ಅದೇ ಕನ್ನಡದಲ್ಲಿ ಅಮ್ಮನ ಅಕ್ಕನಿಗೆ ದೊಡ್ಡಮ್ಮ ಅಂತ ಕರಿತೀವಿ, ತಂಗಿಗೆ ಚಿಕ್ಕಮ್ಮ ಅಂತ ಕರಿತೀವಿ. ಅಮ್ಮ ಅಂತ ಕರೆದಾಗ ನಮ್ಮ ಕರಳು ಹೇಗೆ ರಿಯಾಕ್ಟ್ ಮಾಡುತ್ತೋ, ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರೆದಾಗ್ಲೂ ಹಾಗೇ ರಿಯಾಕ್ಟ್ ಮಾಡುತ್ತೆ. ನನ್ನ ಮಕ್ಕಳನ್ನ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೆಯಾ, ಅದಕ್ಕೆ ನಿನಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಬಾವ. ಮಕ್ಕಳ ಅಭಿವೃದ್ಧಿಯಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ, ಅವರು ತಪ್ಪು ಮಾಡದಿರೋ ಹಾಗೆ ನೋಡಿಕೊಂಡು ಅವ್ರಿಗೆ ತಿದ್ದಿ ಬುದ್ಧಿ ಹೇಳೋ ಟೀಚರ್ಸ್ ಪಾತ್ರನೂ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಅವರು ಕೂಡ ತಾಯಿ ಸಮಾನನೇ. ಪ್ರಪಂಚದ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಮದರ್ಸ್ ಡೇ. ಅಪ್ಪ, ಸಂಧ್ಯಾ ಆಂಟಿ ಬಂದ್ರು. ಹಾ, ಬಂದ್ರಾ? ಹಾ, ಸಂಧ್ಯಾ ಅವರೇ, ಮಕ್ಕಳು ತಪ್ಪು ಮಾಡಿದಾರೆ ಹಾಗೆ ನೋಡ್ಕೊಳ್ಳೋದು ಟೀಚರ್ಸ್ ಆದರೆ, ಅವರು ಮಾಡೋ ತಪ್ಪುಗಳ ಮೇಲೆ ನಿಗಾ ಇಡೋರು ಅಕ್ಕಪಕ್ಕದ ಮನೆ ಹೆಂಗಸರು. ಆಂಟಿ ನೋಡ್ತಿದ್ದಾರೆ ಅನ್ನೋ ಭಯಕ್ಕಾದರೂ ಎಷ್ಟೋ ಮಕ್ಕಳು ತಪ್ಪೇ ಮಾಡಲ್ಲ. ನೀವು ಕೂಡ ತಾಯಿ ಸಮಾನನೇ. ಸಂಧ್ಯಾ ಅವರೇ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಶಿವಣ್ಣ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನನ್ನಂತೂ ಅಕ್ಕಪಕ್ಕದವರೆಲ್ಲ CC ಕ್ಯಾಮ್ರಾದವಳು ಅಂತ ಹೇಳ್ತಿದ್ರು, ಆದರೆ ಅಕ್ಕಪಕ್ಕದವ್ರಿಗೂ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದ್ರಲ್ಲ, ಆ ಮಾತು ಕೇಳಿ ತುಂಬ ಖುಷಿ ಆಯಿತು. ಗಿಫ್ಟ್ ಕೊಟ್ಟಿದ್ದಕ್ಕೆ ಡಬಲ್ ಖುಷಿ ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.